ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅದಕ್ಕೋಸ್ಕರ ನಮ್ಮ ಅತ್ತೆ ಮಾಮ ಊರಿಂದ ಬಂದರ. ಇವಾಗ ಕೇಕ್ ಕಟ್ ಮಾಡ್ಬೇಕು. ಅದಕ್ಕಿಂತ ಫಸ್ಟ್ ಇಲ್ಲಿ ದುರ್ಗಮ್ಮ ಗುಡಿಗೆ ಹೋಗಿ ಬರೋಣ ಅಂತ ಹೋಗ್ತಿದೀವಿ. ಹಾಯ್ ಮಾಡ್ರ. ಹಾಯ್. ಅಲ್ಲಿ ನಮ್ಮ ಹಸ್ಬೆಂಡ್ ಬರ್ತಿದ್ದಾರೆ. ಹಾಯ್ ಮಾಡು. ಇವಾಗ ದುರ್ಗಮ್ಮ ಗುಡಿಗೆ ಹೋಗಿ ಬರ್ತೀವಿ ಅಲ್ಲ ತಮ್ಮ? ಬೆಳಗ್ಗೆ ಬರಲ್ಲ, ನಾವು ಗಾಡಿ ಒಳಗೆ ಹೋಗ್ತೀವಿ, ಅವರೆಲ್ಲ ಕಾರಾಗಿ ಬರ್ತಾರೆ. ಅತ್ತಮ್ಮ ಬಾಯ್ ಬಾಯ್. ನಾವು ಗಾಡಿ ಒಳಗೆ ಹೋಗ್ತೀವಿ. Every day I want your touch, and every way I can't give it up. Anything just to feel the rush. This just ain't enough. We be my ride or die. We can do this every night. Will you be my ride or die? ಇವ್ರು ಬಂದು ನಮ್ಮ ಅತ್ತೆ ಮಾಮ ಇವತ್ತು ನಮ್ಮ ಆ್ಯನಿವರ್ಸರಿ ಇದೆ ಅಂತ ಬಂದಿದ್ದರು. ಆ್ಯಕ್ಚುಲಿ ನಿನ್ನೆ ಅಂದರೆ May 2 ನಮ್ಮ ಅಪ್ಪಾಜಿ ಅಮ್ಮ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಇವತ್ತು 3rd ನಮ್ಮದು ಆ್ಯನಿವರ್ಸರಿ ಇದೆ. ಆ್ಯಕ್ಚುಲಿ ನಿನ್ನೆನೇ ಬರಬೇಕಾಗಿತ್ತು, ಬಟ್ ನಮ್ಮ ಅತ್ತೆ ಬಂದು ಸ್ಕೂಲ್ ಟೀಚರ್ ಅಲ್ವಾ, ಸೊ ಅದಕ್ಕೋಸ್ಕರ ಎಲೆಕ್ಷನ್ ಡ್ಯೂಟಿದು ಟ್ರೈನಿಂಗ್ ಅದೇನೋ ಇತ್ತು, ಮೀಟಿಂಗ್ ಅಂತ ಬರೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಬಂದಿದ್ದಾರೆ. ಆ್ಯಂಡ್ ಮಾಮ ಬಂದುಬಿಟ್ಟು ಇದು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಅದೆಲ್ಲ ಮುಗಿಸ್ಕೊಂಡು ನೈಟೇ ವಾಪಸ್ ಹೋದರು. ಇಲ್ಲಿ ಅಪ್ಪಾಜಿ ಮಿಸ್ಸಿಂಗ್ ಬಿಕಾಸ್ ಅವ್ರಿಗೇನೋ ಕೆಲಸ ಇತ್ತಂತ ಬೇರೆ ಊರಿಗೆ ಹೋಗಿದ್ರು. ಸೊ ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ, ಸ್ವಲ್ಪ ಲೇಟಾಗಿ ಬಂದರು. ಆ್ಯಂಡ್ ಮಧು ಬಂದುಬಿಟ್ಟು ಇಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ದ. ಸೊ ಅದಕ್ಕೋಸ್ಕರ ಹಿ ಈಸ್ ಬಿಹೈಂಡ್ ದ ಕ್ಯಾಮ್ರಾ. ಇವತ್ತು ನಮ್ಮದು ಆ್ಯನಿವರ್ಸರಿ ಇದೆ ಆ್ಯಂಡ್ ಅತ್ತಮ್ಮ ಮಾಮ ಅಬ್ಬಿ ಎಲ್ಲರೂ ಬಂದಿದ್ರಲ್ವ. ಸೊ ಹಾಗಾಗಿ ಮಧ್ಯಾಹ್ನ ಅಮ್ಮ ಹೋಳಿಗೆ ಶಿಕರ್ಣಿ ಎಲ್ಲ ಮಾಡಿದರು, ಸ್ಪೆಷಲ್ ಅಡುಗೆ. ಎಲ್ಲರೂ ಚೆನ್ನಾಗಿ ತಿಂದು ಫುಲ್ ಹೆವಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಈವ್ನಿಂಗ್ ಎಲ್ರಿಗೂ ಹೊರಗಡೆ ಬರೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ. ಲೈಕ್ ಅಮ್ಮ ಮಾಮ ಅತ್ತಮ್ಮ ಅವ್ರಿಗೆ ಯಾರಿಗೂ ಇಂಟ್ರೆಸ್ಟ್ ಇದ್ದಿಲ್ಲ. ಸೊ ಫೋರ್ಸ್ ಮಾಡಿದ್ವಿ, ಬಟ್ ಸ್ಟಿಲ್ ದೇ ಆರ್ ನಾಟ್ ಇಂಟ್ರೆಸ್ಟೆಡ್. ಅದಕ್ಕೆ ನಾವು ಮೂವರಷ್ಟೇ ಹೊರಗಡೆ ಬಂದು ಡಿನ್ನರ್ ಮಾಡ್ಕೊಂಡು ಹೋದ್ವಿ. ಆ್ಯಂಡ್ ಆ್ಯನಿವರ್ಸರಿ ಎಲ್ಲ ಮುಗಿದ್ಮೇಲೆ ಮಾಮ ಕೂಡ ಊಟ ಮಾಡಿಕೊಂಡು ಮನೆಯಲ್ಲೇ ಊಟ ಮಾಡಿ ಊರಿಗೆ ಹೋದರು. ಆ್ಯಂಡ್ ನಾವು ನೆಕ್ಸ್ಟ್ ಡೇ ಬೇರೆ ಊರಿಗೆ ಹೋದ್ವಿ. ಅದು ಯಾವ ಊರಿಗಂತ ಈ ವಿಡಿಯೋ ನೋಡ್ತಾ ಹೋಗಿ ಗೊತ್ತಾಗುತ್ತೆ. ಆ್ಯಂಡ್ ನಾವಿವಾಗ ಇಲ್ಲಿ ಡಿನ್ನರಿಗೆ ಬಂದಿರೋದು ರೂಟ್ಸ್ಗೆ. ನಾವು ಬೇರೆ ಕಡೆ ನೋಡೋಣ ಅಂದ್ಕೊಂಡ್ವಿ, ಬಟ್ ನಮ್ಮ ಮನೆಗೆ ಅದೇ ಹತ್ರ ಆಗ್ತಿತ್ತು, ಅಲ್ಲಿ ಟ್ರೈ ಮಾಡಿಲ್ಲ. ಒಂದ್ಸರಿ ಟ್ರೈ ಮಾಡೋಣ ಅಂತ ಮಧು ಅಂದೆ. ಸೊ ಹಾಗಾಗಿ ನಾವು ಇಲ್ಲಿ ರೂಟ್ಸಿಗೆ ಬಂದಿದ್ದೀವಿ. ವೆನ್ ಇಟ್ ಕಮ್ಸ್ ಟು ರೆಸ್ಟೋರೆಂಟ್ ಫುಲ್ ಫ್ಯಾನ್ಸಿಯಾಗಿ ಏನಿದ್ದಿಲ್ಲ, ಇಟ್ ವಾಸ್ ಬೇಸಿಕ್ ರೆಸ್ಟೋರೆಂಟ್ ಆ್ಯಂಡ್ ಫುಡ್ ಚೆನ್ನಾಗೇ ಇತ್ತು, ಬಟ್ ಪ್ರೈಸ್ ಸ್ವಲ್ಪ ಪ್ರೈಸಿ ಅನ್ನಿಸ್ತು. ಆ್ಯಂಡ್ ನಾವಿಲ್ಲಿ ತೊಗೊಂಡಿರೋದು ಬೇಬಿ ಕಾರ್ನ್ ಚಿಲ್ಲಿ ಆ್ಯಂಡ್ ಪನ್ನೀರ್ ಡಿಶ್ ಎಲ್ಲ ತೊಗೊಂಡಿದ್ವಿ. ಅದಾದಮೇಲೆ ಬಟರ್ ನಾನ್ ಮತ್ತು ರೋಟಿ ಆ್ಯಂಡ್ ಗ್ರೇವಿ ಬಂದುಬಿಟ್ಟು ಪನ್ನೀರ್ದೇ ತೊಗೊಂಡಿದ್ವಿ. ಆ್ಯಂಡ್ ಅದಾದಮೇಲೆ ಒಂದು ಫ್ರೈಡ್ ರೈಸ್ ಅಷ್ಟೇ ತೊಗೊಂಡ್ವಿ, ಬಿಕಾಸ್ ಮಧ್ಯಾಹ್ನ ಕೂಡ ಹೆವಿ ಆಗಿತ್ತಲ್ಲ. ಸೊ ಇಷ್ಟು ಇತ್ತು ನಮ್ಮ ಡಿನ್ನರ್. ನಿನ್ನೆ ಬರ್ತಡೇ ಎಲ್ಲ ಮುಗಿಸ್ಕೊಂಡು ಮಾಮ ಊರಿಗೆ ಹೋದ್ರು. ಅತ್ತಮ್ಮ ಉಳ್ಕೊಂಡಿದ್ರು ಇವತ್ತು ಮಂತ್ರಾಲಯಕ್ಕೆ ಹೋಗ್ಬೇಕಂತ. ಸೊ ಅದಕ್ಕೋಸ್ಕರ ಇವಾಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ನಿನ್ನೆ ಬರ್ಡೇ ಅಲ್ಲ, ಸಾರಿ, ಆ್ಯನಿವರ್ಸರಿ ಮುಗಿಸ್ಕೊಂಡು ಇವಾಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಅತ್ತಮ್ಮ ಉಳ್ಕೊಂಡಾರ, ಅಲ್ಲಿ ನನ್ನ ಗಂಡ ಇದನ್ನ. ಸೊ ನಾವೆಲ್ಲರೂ ಇವಾಗ ಹೋಗ್ತಾ ಇದ್ದೀವಿ. 7 ಗಂಟೆ ಆಗುತ್ತಲ್ಲ ಸರ್? 7 ಗಂಟೆ ಆಗುತ್ತೆ. 6 ಗಂಟೆಗೆ ಅಂದ್ಕೊಂಡ್ವಿ, 1 ಗಂಟೆ ಲೇಟಾಗಿ ಎದ್ದು ರೆಡಿ ಆಗೋಷ್ಟ್ರಾಗ 7 ಗಂಟೆ ಆಯಿತು. ಇವಾಗ ಮಂತ್ರಾಲಯಕ್ಕೆ ಹೋಗೋಣ ಬನ್ನಿ. ನಮ್ಮ ತಮ್ಮನ ಹೊಸ ಬೈಕ್ ಇವತ್ತು ನೋಡಕ್ಕೆ ಕೂತಾನ, ಅದಕ್ಕೆ ಎಲ್ಲ ಕೇಳ್ಕೊಳಕತ್ತಾನ.
ಏನು ಮದು ಫುಲ್ ಫಾರ್ಮ್ ಆಗ್ಯದಿ ಡ್ರೈವರ್ ಆಗಕ್ಕೆ ಹಿಂಗಿದ್ರೆ ಇನ್ನು ಹೆಂಗ ಕಾರ್ ಓಡ್ಸಕ್ಕೆ ಈ ರೇಂಜ್ ನಮಗಂತ ಇವಾಗ ಸದ್ಯ ಇವೆಲ್ಲ ನಮ್ಮ ತಮ್ಮನ್ವು ಅಂತ ಅನ್ಕೊಂಡನ ಆದರೆ ನಮ್ಮ ಅಪ್ಪಾಜಿ ಅಂತ ಅದಕ್ಕೆ ಗೊತ್ತಿಲ್ಲ ಜಸ್ಟ್ ಏನೋ ಓಡಿಸ್ತಾನೆ ಹುಡುಗ ಅಂತ ಕಾರ್ ಡ್ರೈವರ್ ಆಗಿ ಇಟ್ಕೊಂಡಿವಿ ಹಾಯ್ ಅತ್ತಮ್ಮ ಹಾಯ್ ಅಮ್ಮ ಅಲ್ಲಿ ನೋಡ್ರಿ ಹಿಂಗೆ ಹೋಗ್ತಾನೆ ಕ್ಯಾಮ್ರಾಗೆ ಬರ್ಬಾರ್ದು ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ ಜಲ್ದಿ ಮಕ್ಕಂತಾರ ಅತ್ತಮ್ಮ 5 ನಿಮಿಷದಾಗ ಮಕ್ಕಂಬಿಡ್ತಾರ ಹೋದ್ ಸರಿ ಇಲ್ಲ ಮಕ್ಕಳಲ್ಲ ಅಂತೇಳಿ ಮಕ್ಕಂಬಿಟ್ಲು ಇವಾಗ ಮಕ್ಕಂತಾಳ ಈಗ ಇದು ಬಿಸಿಲು ಆದಂಗ ಎಸಿ ನಿದ್ದೆ ಬಂದ್ಬಿಡ್ತೈತಿ ಇಲ್ಲಿ ನೋಡ್ರಿ ಐಡಿಯಾ ಅದು ವಿಡಿಯೋದಾಗ ಕಾಣಿಸಿಲ್ಲಲ್ಲ ಮತ್ತೆ ಬಂದಿರೋದು ಗೊತ್ತಿಲ್ಲ ಅಪ್ಪಾಜಿ ಅಮ್ಮನ್ ಕೇಳಿ 2,000 years later. ಹಾರು ಹಾಕೊಂಡಿದ್ದು ಅದು ತಣ್ಣಗಾತೇನೇ ಇಲ್ಲ ಹೆಂಗ ತಣ್ಣಗಾತಂತೆ AC ಬರ್ತದಂತೆ ಮಕ್ಕಂಬಿಡೋದು ಎಸಿ ಇರೋದೇ ಅದಕ್ಕೆ ಹೇಳಿ ನೀವು ಮಕ್ಕಳಂತ ಪಾಪ ಇಲ್ಲಿ ಹುಡುಗ ಮಕ್ಕಂಬಿಡೋದಾರ ಎಸಿ ಇರೋದು ಅದಕ್ಕೆ ಮಾಮನ್ ಮಿಸ್ ಮಾಡ್ಕೊಂತಿದ್ರ ಮಾವ ಇದ್ದಿದ್ರೆ ಪಾಪ ಜೊತೆಗೆ ಇಲ್ಲಿ ಮಾತಾಡ್ಕೊಂತ ಹೋಗ್ತಿದ್ರ ಫೋನ್ ಮಾಡಿ ಕೇಳಿದ್ರ ಹೋದ್ರಂತ ಕೇಳಿದ್ರ ಫೋನ್ ಮಾಡಿ ರಾತ್ರಿ ಒಮ್ಮೆ ಮಾಡಿದ್ದೆ ಇವಾಗ ಸರಿ ಯಾವಾಗ ಮಾಡಿದ್ನಲ್ಲ ಮನೆಯಾಗಿದ್ದಾಗ ಇವಾಗ ರೀಚ್ ಆದ್ವಿ 9 ಗಂಟೆ ಆಯಿತು 7 ಗಂಟೆಗೆ ಬಿಟ್ಟಿದ್ವಿ 9 ಗಂಟೆಗೆ ಬಂದೀವಿ ಇವಾಗ ದರ್ಶನಕ್ಕೆ ಹೋಗ್ಬೇಕು ಡೈರೆಕ್ಟ್ ದರ್ಶನಕ್ಕೆ ಹೋಗ್ತೀವೋ ಊಟಕ್ಕೆ ಹೋಗ್ತೀವಿ ಇನ್ನೂ ಗೊತ್ತಿಲ್ಲ ನೋಡಬೇಕು ಎಷ್ಟು ಜಲ್ದಿ ಕರ್ಕೊಂಬಂದಲ್ಲ ಮದು ನಮ್ಮ ಡ್ರೈವರ್ ಭಾಳ ಸ್ಪೀಡ್ ಇದ್ದಾರ ನೀರು ಬೇಕಾ ಏನತ್ತಮ್ಮ ಇಷ್ಟು ಜಲ್ದಿ ಕರ್ಕೊಂಬಂದ್ವಲ್ಲ ಏನು ಅನಿಸ್ತು ಏನಿಲ್ಲ ಬೆಳಗ್ಗೆ ದರ್ಶನ ಮಾಡೋಣ ರಾಘವೇಂದ್ರ ಸ್ವಾಮಿ ಅಂತ ಟಿಫನಿಗೆ ಕರ್ಕೊಂಡು ಹೋಗ್ತಾರೆ ಡೈರೆಕ್ಟ್ ದರ್ಶನ ಆಮೇಲೆ ಟಿಫನ್ ಹೊಟ್ಟೆ ಹಸಿತಲ್ಲ ಮಕ್ಕಂಡ್ರೆ 10 ಗಂಟೆ ಆದರೂ ಹೊಟ್ಟೆ ಹಸಿಲ್ಲ ಇದ್ರೆ ಜಲ್ದಿ ಹೊಟ್ಟೆ ಹಸಿಬಿಡ್ತದೆ ಇಲ್ಲಿ ಒಂದು 5 months ಬ್ಯಾಕ್ ನಾನು ಅಮ್ಮ ಮತ್ತು ಶೈಲಾಂಟಿ ಮೂವರು ಮಂತ್ರಾಲಯಕ್ಕೆ ಬಂದಿದ್ದೆ ಅವಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಬಟ್ ಅದಕ್ಕೂ ಮುಂಚೆ ಲಾಸ್ಟ್ ಇಯರ್ ನಾನು ಅತ್ತಮ್ಮ ಅಭಿ ಮತ್ತು ಮಧು 4 ಜನ ಹೋಗಿದ್ವಿ ಅವಾಗ ಅಮ್ಮನೂ ಬರಬೇಕಾಗಿತ್ತು ಬಟ್ ಯಾರ್ದು ಮದುವೆ ಇದೆ ಅಂತೇಳಿ ಬರೋಕ್ಕಾಗಿಲ್ಲ ಸೊ ಅವಾಗ ನಾವು 4 ಮೆಂಬರ್ಸ್ ಅಷ್ಟೇ ಹೋಗಿದ್ವಿ ಆ್ಯಂಡ್ ಅವಾಗ ವಿಡಿಯೋನೂ ಮಾಡಿದ್ದಿಲ್ಲ ನಾನು ಬಟ್ ಈ ಸಲ ಎಲ್ಲರೂ ಬಂದಿದ್ದೀವಿ ನಾನು ಅಮ್ಮ ಅತ್ತಮ್ಮ ಅಭಿ ಮಧು ಎಲ್ಲರೂ ಬಂದಿದ್ದೀವಿ ಬಟ್ ಅಪ್ಪಾಜಿ ಸ್ವಲ್ಪ ಏನೋ ಬ್ಯುಸಿ ಇದ್ರಂತ ಅವ್ರು ಮಾತ್ರ ಬರೋಕ್ಕಾಗಿಲ್ಲ ಆ್ಯಂಡ್ ಮಾಮನೂ ಊರಿಗೆ ಹೋಗಿದ್ರಲ್ಲ ಸೊ ನಾವು ಅಷ್ಟೇ ಬಂದಿದ್ದೀವಿ
ಇವತ್ತು ಏಕಾದಶಿ ಅಂತ ಪ್ರಸಾದ ಇಲ್ಲ. ಎಲ್ಲರೂ ಅಲ್ಲಿ ಕೊಟ್ಟಿಲ್ಲಲ್ಲ ಪ್ರಸಾದ, ಆ ಪ್ರಸಾದ ಇಲ್ಲ. ಎಲ್ಲಿ ಕೊಟ್ಟಾರ? ಕಲ್ಸಕ್ರಿ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಹಂಗೆ ಹೋಗ್ಬೇಕು. ಆ್ಯಂಡ್ ಸ್ವಲ್ಪ ಫೋಟೋಸ್ ತಗೊಳ್ಳೋಮಂತ ಹೋಗ್ತಿದ್ದೀವಿ. ಗೈಸ್ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಬಂದ್ವಿ. ಫುಲ್ ಬಿಸಿಲಾಯ್ತಾ ಇಲ್ಲ. ನಮ್ಮ ಅತ್ತಮ್ಮ, ನಾನು, ನಮ್ಮಮ್ಮ ಹೋಗ್ತಾ ಇದ್ದೀವಿ. ಇವತ್ತು ಏಕಾದಶಿ ಅಂತೇಳಿ ದರ್ಶನ ರಶ್ ಇರುತ್ತೇನೋ ಅಂದ್ಕೊಂಡ್ವಿ. ಬಟ್ ಇವಾಗ ಬರ್ತಿದ್ದಾರೆ. ನಾವು 9 ಗಂಟೆಗೆಲ್ಲ ಹೋಗ್ಬಿಟ್ಟಿದ್ದಲ್ಲ, ಸೊ ಅದಕ್ಕೆ ಬೇಗ ದರ್ಶನ ಆಯಿತು. ಆ್ಯಂಡ್ ಕಾಯಿ ಹೊಡೆಯೋದು ಪ್ರಸಾದ ಅದೆಲ್ಲ ಇಲ್ಲ ಅಂತ ಹೇಳಿದ್ರು, ಬಿಕಾಸ್ ಏಕಾದಶಿ ಅಂತ. ಸೊ ಹಾಗಾಗಿ ದರ್ಶನ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ತಮ್ಮ ಅಭಿ ಹೋಗ್ತಿದ್ದಾರೆ. ಇವಾಗ ನಾವು ಹೊರಗಡೆ ಹೋಗಿ ಟಿಫನ್ ಮಾಡ್ಕೊಂಡು ಹೋಗೋದು. ದರ್ಶನ ಮುಗಿಸ್ಕೊಂಡು ಶಾಪಿಂಗಿಗೆ ಬಂದೆ ನಮ್ಮಮ್ಮ. Going back. ವಾಪಸ್ ಹೋಗ್ತಿದ್ದೀವಿ. 11:30 ಆಗತ್ತೆ. ಅವಾಗೆ ವಾಪಸ್ ಫುಲ್ ಜಲ್ದಿ ದರ್ಶನ ಮಾಡ್ಕೊಂಡು ಹೋಗ್ತದಳ ನಮ್ಮತ್ತಮ್ಮ. ನಮ್ಮತ್ತಮ್ಮ ಎಲ್ಲಿಗೆ ಬರ್ತಾಳ ಅಲ್ಲಿ ದರ್ಶನ ಜಲ್ದಿ ಹಂಗಂತ ಅವ್ರು ಅನ್ಕೊಂಡಾರ. ಅಷ್ಟು ಕರೆಕ್ಟ್ ಟೈಮಿಂಗ್ ನಮ್ಮ ಮಧುಸೂದನ್ ಕರ್ಕೊಂಡ್ ಬರ್ತಾರ. ಹಂಗಾಗಿ ಕರೆಕ್ಟ್ ದರ್ಶನ ಟೈಮಿಗೆ ಬಂದ್ಬಿಡ್ತೀವಿ. ಬೇಗ ಬೇಗ ಆಗ್ತದೆ. ಆದ್ರೆ ನಾವ್ ಅತ್ತಮ್ಮ ಏನ್ ಅನ್ಕೊಂತಾಳ, ದರ್ಶನ ಬೇಗನೆ ಹಂಗ ಅನ್ಕೊಂಡಾರ. ಅದೊಂದು ಅಜ್ಜಿ ಕತೆ ಐತಲ್ಲ, ಕೋಳಿ ನಮ್ಗೆ ಗೊತ್ತಿಲ್ಲ. ಏಕಾದಶಿ ಕಬ್ಬಿನಲ್ಲಿ ಕುಡಿಯಕ್ಕೆ ಬಂದಿವಿ. ಇವಾಗ ಕಬ್ಬಿನಲ್ಲಿ ಕುಡಿಯಕ್ಕೆ years later. ಬಂದ್ವಿ. ಬಳ್ಳಾರಿಗೆ ರೀಚ್ ಆದ್ವಿ. ಇಲ್ಲಿ ಭಾರತೀಯ ಒಳಗೆ ಐಸ್ ಕ್ರೀಮ್ ತಗೊಳಕ್ ಬಂದ್ವಿ. ಫುಲ್ ಬಿಸಿಲತ್ತಮ್ಮ, ಫುಲ್ ಬಿಸಿಲಿತ್ತು, ಸಾಕಾಗ್ಬಿಡ್ತು. ಇವಾಗ ಎಷ್ಟಾಗುತ್ತೆ? 1:30 ಆಯ್ತು. 1:30ಗೆ ರೀಚ್ ಆಗಿವಿ. ಇನ್ನೊಂದು 15 ನಿಮಿಷದಾಗ ಮನೆಗೆ ಇರ್ತೀವಿ. ಮನೆಗೆ ಹೋಗಿ ಸ್ವಲ್ಪ ಇಲ್ಲ ಐಸ್ ಕ್ರೀಮ್ ತರ್ತಿದಾರಲ್ಲ ತಿಂದು ಅನ್ನ ಮಾಡಿ ಊಟ ಮಾಡಿ ಮಕ್ಕಳದು ಅಲ್ಲಮ್ಮ ಅಷ್ಟೇ. ಅವತ್ತೊಮ್ಮೆ ತಿನ್ನಕ್ ಬೈದ್ವಲ್ಲ ಇಲ್ಲದ ಹೊರಗ ಯಾಕೆ ಇಟ್ಟಿಲ್ಲ? ಸಾಯಂಕಾಲ ಇಡ್ತಾರೆ. ಇವಾಗ ಹೆಂಗ್ ಚಾನ್ಸ್ ಇಡ್ತಾರ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್ 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 ಬಾಯ್. ಬಿಸಿ ಬಿಸಿ ಗಾಳಿಗೆ ಸ್ವಾಗತ ಸುಸ್ವಾಗತ. ಫುಲ್ಲು ಬಿಸಿಲು ತಣ್ಣನೆ ಐಸ್ ಕ್ರೀಮ್.